ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾಲೇಜಿಗೆ ರೆಡಿ ಆಗ್ತಾ ಇದ್ದೆ. ಜಸ್ಟ್ ಒಂದು ರ್ಯಾಂಡಮ್ ಥಾಟ್ ಬಂತು, ಒಂದು ವ್ಲಾಗ್ ಏನಕ್ಕೆ ಮಾಡಬಾರ್ದು ಅಂತ. ಬಿಕಾಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಹೆಂಗಿದ್ರು ಪ್ರಿಪ್ರೇಷನ್ ಮಾಡಬೇಕು, ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಬಿಕಾಸ್ ನನ್ನ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇತ್ತು, ಅಮ್ಮನೂ ಬ್ಯುಸಿ ಇದ್ರು, ಏನಂದರೆ ಏನೂ ಆಗಿಲ್ಲ. ನಂದು ಥಿಯರಿ ಎಕ್ಸಾಮ್ಸ್ ಇದೆ. ಸೊ ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಇವತ್ತು ಕಾಲೇಜಿಗೆ ಹೋಗಬೇಕು. ಸೊ ಲೈಬ್ರರಿ ಓಪನ್ ಇದ್ದರೆ ಲೈಬ್ರರಿಗೆ ಹೋಗಿ ಓದ್ತೀವಿ, ಇಲ್ಲ ಅಂದರೆ ಒಟ್ಟು ಓದ್ಕೊಂಡು ಬರಬೇಕು, ಓದಬೇಕಂತ ಅಂದ್ಕೊಂಡಿದ್ದೀನಿ. ಓದಿ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡಬೇಕು. ಸೊ ಇದನ್ನೇ ಏನಕ್ಕೊಂದು ವ್ಲಾಗ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಮಾಡ್ತಾಯಿದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ಇವತ್ತಿನ ತೋರ್ಸೋಣ ಅಂತ ಅಂದ್ಕೊಂಬಿಟ್ಟು ಈ ವ್ಲಾಗ್ ಮಾಡ್ತಾ ಇರೋದು. ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್. ಆ್ಯಂಡ್ ಇದೊಂದು ಚಿಕ್ಕ ವ್ಲಾಗ್ ಆಗುತ್ತೆ. ಎಲ್ಲರೂ ಕೇಳ್ತಾ ಇದ್ದೀರಾ ಮಿನಿ ವ್ಲಾಗ್ಸ್ ಏನಕ್ಕೆ ಎಡಿಟ್ ಮಾಡ್ತಿಲ್ಲ, ಅಪ್ಡೇಟ್ ಆಗಿರ್ತಿಲ್ಲ ಅಂದ್ಬಿಟ್ಟು. ನಂಗಷ್ಟೇ ಗೊತ್ತು ಗೈಸ್, ಲಿಟ್ರಲಿ ಎಡಿಟ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ವಾಯ್ಸ್ ಕೊಡೋದ್ರಲ್ಲ ಅದೆಷ್ಟು ಸಲ ತೊದಲಿರ್ತೀನೋ ನನಗೆ ಗೊತ್ತಿರಲ್ಲ. ತುಂಬ ಒಂಥರ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಆದರೂ ಬೇಕು ಎಡಿಟ್ ಮಾಡೋಕ್ಕೆ. ನನಗೆ ವಾಯ್ಸ್ ಕೊಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ವಿಡಿಯೋ ಮಾಡೋದು ಈಸಿ, ಎಡಿಟ್ ಮಾಡೋದು ನಿಜವಾಗ್ಲೂ ಎಡಿಟ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಕಷ್ಟ. ಅದರಲ್ಲೂ ವ್ಲಾಗ್ಸ್ ಅಂದರೆ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಅಪ್ಡೇಟ್ ಆಗಿರ್ತೀನಿ ಅಂದರೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಜವಾಗ್ಲೂ ತುಂಬ ಎಲ್ಲರೂ ಕೇಳ್ತಾರೆ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀಯ ಅಂತ. ಓದಬೇಕು, ಬಿಕಾಸ್ ಈಗ ಏನು ಎಜುಕೇಷನ್ ಫಸ್ಟ್ ಪ್ರಿಫರೆನ್ಸು, ಅದಾದಮೇಲೆ ಇದೆಲ್ಲ ಒಂದು ಪಾರ್ಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅದನ್ನು ಓದ್ಕೊತಾ ಇದನ್ನು ಮಾಡ್ತಾ ಎಲ್ಲ ಒಂಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಬಟ್ ಖುಷಿಯಿಂದ ಮಾಡ್ತಾಯಿದ್ದೀನಿ ಏನೇ ಆದರೂ ಕೂಡ. ಇವತ್ತು ನಾನು ಏನೇನು ಮಾಡ್ತೀನಿ ಎಲ್ಲ ನೋಡೋಣ. ಆ್ಯಂಡ್ ಆದಷ್ಟು ಅಪ್ಡೇಟ್ ಆಗಿರ್ತೀನಿ. ಲೆಟ್ಸ್ ಗೋ ಗೈಸ್. ಕಾಲೇಜಿಗೆ ಬಂದು ಕ್ಯಾಂಟೀನಿಗೆ ಬಂದು ತಿಂಡಿ ತಿಂದು ಟೀ ಕುಡಿದು ಇವಾಗ ಇಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ. ಸೊ ಹೋಗಿ ಅಲ್ಲಿ ಓದ್ಕೊಂಡ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಓದಿದ್ಮೇಲೆ, ಓಕೆನಾ? ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಡೆಕೋರೇಷನ್ ಎಲ್ಲ ಮಾಡಿದ್ರು. ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇತ್ತು ಗೈಸ್. ಗೈಸ್ ನಿಜವಾಗ್ಲೂ ಇಷ್ಟು ರಶ್ ಆದರೆ ದೇವರನ್ನೇ ಶಾಪಿಂಗ್ ಮಾಡೋಕ್ಕೆ ಮೂಡ್ ಬರೋದು. ಎಲ್ಲೋದ್ರೂ ಜನಗಳು ಆಂಟರಿಗೆ ಡ್ರೆಸ್ ಇರಬೇಕು. ಲೆಟ್ಸ್ ನಮಗೇನೋ ಒಂದು ಇಷ್ಟ ಆಗಿದೆ, ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಗೈಸ್ ಸೆಲೆಕ್ಟ್ 2 ಸ್ಯಾರೀಸ್. 1 ಸ್ಯಾರೀಸ್ ತೊಗೋಬೇಕು ಅಂತ ಬಂದ್ವಿ. ನನಗೊಂದು ಇಷ್ಟ ಆಯಿತು, ನಮ್ಮ ಅಮ್ಮಂಗೆ ಒಂದು ಇಷ್ಟ ಆಯಿತು. ಸೊ 2 ಸ್ಯಾರೀಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಟೈಮ್ ಇಲ್ಲ, ಇನ್ನು ಹಣ್ಣು ಏನೇನೋ ತೊಗೋಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಬನ್ನಿ. ಕ್ಯೂವಲ್ಲಿ ನಿಂತಿದ್ವಿ. ಅಲ್ಲ ಪಾಪ ನೋಡಿದರೆ ಒಂದು ಆಂಟಿ ಜಡೆ ಎಳಿತಾ ಇತ್ತು. ನಂಗೆ ನೋಡಿ ನಿಜವಾಗ್ಲೂ ನಗು ಬರ್ತಾಯಿತ್ತು. ಬಟ್ ಅದು ತುಂಬ ಕ್ಯೂಟಿ ಇತ್ತು ಆ್ಯಂಡ್ ಕ್ಯೂಟ್ ಇತ್ತು. ಅಲ್ಲಿಂದ ಸ್ವಲ್ಪ ಪೂಜೆಗೆ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಸೊ ತೊಗೊಳಕ್ಕೆ ಹೋದ್ವಿ. ಎಷ್ಟು ಸಾಕ ದೂರ ಮಾರ್ಕೆಟಲ್ಲಿ ಹೂವು ಹಣ್ಣು ಎಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ರಾಮಣ್ಕಲ್ಲಿ ಫೇಮಸ್ ಒಂದು ಮಂಡಕ್ಕಿ ಶಾಪ್ ಇದೆ, ಅಲ್ಲಿಗೆ ಹೋದ್ವಿ. ಎಷ್ಟು ಜನ ಇರ್ತಾರೆ ಗಾಯ್ಸ್ ಇಲ್ಲಿ, ಯಾಕೆಂದರೆ ಮಂಡಕ್ಕಿ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಅದಕ್ಕೆ ಏನು ಗೊತ್ತಾ ಗಾಯ್ಸ್, ಮಂಡಕ್ಕಿ ಮಾತ್ರ ಸೂಪರ್ ಅಲ್ಟಿಮೇಟ್ ಆ್ಯಂಡ್ ಎಕ್ಸೆಟ್ರಾ ಸಖತ್ತಾಗಿತ್ತು. ಸೊ ಅದು ತಿಂದು ಬೇಜಾರಾಗಿತ್ತು, ಟೇಸ್ಟ್ ಬೇಡ ಅಂತ ಅಂದ್ಬಿಟ್ಟು ಬರ್ತಾ ಇದ್ವಿ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಓಕೆ. ಸೊ ಟೀ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅಲ್ಲ ಟೀ ಏನು ಗೊತ್ತಾ ಗೈಸ್, ಆ ಚೋಟು ಕೊಲ್ಹಾಪುರಿಯಲ್ಲಿ ಟೀ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ನನ್ನ ತಂಗಿ ಯೂಶ್ವಲಿ ಇಲ್ಲೇ ಕುಡಿಯೋದು. ತುಂಬ ನಾಯ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮಮ್ಮ ಏನೋ ಅಂತಿದ್ರಿ, ಏನಂತ ಕೇಳೋದು, ಏನು ಚೆನ್ನಾಗಿ ಮಾಡಿದ್ರಿ ವೀಡಿಯೋ ಚೆನ್ನಾಗಿ ಮಾಡಂದರೆ ನಾನು ಚೆನ್ನಾಗಿ ಬರಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಂಗೆ ನಾನು ಚೆನ್ನಾಗಿದ್ದಾಗ ವೀಡಿಯೋ ಮಾಡಿರಿ ನಂದು ಅಂತ ಹೇಳ್ತಾರೆ. ನಮ್ಮಮ್ಮನ ಹಂಗಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ತುಂಬ ನಾಯ್ಸ್ ಇದೆ, ತುಂಬ ಅಂದರೆ ತುಂಬ, ಬಿಕಾಸ್ ತುಂಬ ಟ್ರಾಫಿಕ್ ಇದೆ. ಸೊ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗೋಣ. ಫುಲ್ ಟಯರ್ಡ್ ಆಗಿದ್ದೀವಿ, ಫುಲ್ ಅಂದರೆ ಫುಲ್ ಸುಸ್ತಾಗೈತೆ ನಂಗೊಂತ. ಬ್ಯಾಗ್ ಇಟ್ಕೊಂಡು ಓಡಾಡಿ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಮನೆಗೆ ಹೋಗಿ ಏನಾಗುತ್ತೆ ಎಲ್ಲ ತೋರಿಸ್ತೀವಿ. ಸೊ ಅಲ್ಲಿ ತನಕ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದೀನಿ. ನನ್ನ ತಂಗಿ ಎಲ್ಲಿ ಅಂದರೆ ನನ್ನ ತಂಗಿ ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಇವಾಗ ಹೋಗ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಸ್ವಲ್ಪ ಡೆಕೋರ್ ಮಾಡಿಬಿಟ್ಟು, ಅಷ್ಟೊಂದೇನು ಗ್ರ್ಯಾಂಡ ಮಾಡಲ್ಲ, ಸಿಂಪಲ್ಲಾಗಿ ಡಿಫ್ರೆಂಟ್ ಏನಾಯ್ತು ಅದರಲ್ಲಿ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಸಿಂಪಲ್ ಆಗಿ ಮಾಡ್ತೀವಿ ಅಷ್ಟೇ ಗೈಸ್, ಏನಿಲ್ಲ. ಅವಳು ಏನೇನೋ ಮಾತಾಡ್ತಾಳೆ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಲ್ಪ ಲೂಸ್ ಇದ್ದಾಳೆ. ನಾನು ಸ್ವಲ್ಪ ಲೂಸ್, ನಮ್ಮಕ್ಕ ಫುಲ್ ಲೂಸ್. ಇವಾಗ ಡೆಕೋರೇಷನ್ ಮಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಊಟ ಮಾಡೋಣ. ಸೊ ಊಟ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋದು. ಏನು ಗೊತ್ತಾಗ ನಮ್ಮ ಮನೆಗೆ ನಮ್ಮಮ್ಮ ಬೇರೆ ಹೂವಲ್ಲೇ ಹಬ್ಬ ಮುಗಿಸ್ಬೇಕು.
ಅಷ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಆ್ಯಂಡ್ ಇದು ಲಕ್ಷ್ಮೀ ದೇವಿಗೆ ಯಾವುದೋ ಹೂವು ಶ್ರೇಷ್ಠ ಅಂತ ಅಮ್ಮ ಯಾವ್ದಮ್ಮ ಅದು ಕಮಲ ಹಾಂ ಅದು ಸೊ ಅದಕ್ಕೆ ಎರಡು ತೊಗೊಂಡಿದ್ದೀವಿ. ಇದು ಚೆನ್ನಾಗಿದೆ ಅಲ್ವಾ ಗೈಸ್? ತಂಗಿ ಏನು ಕೆಲಸ ಮಾಡಲ್ಲ ಗೈಸ್, ನಾನೆಲ್ಲ ಮಾಡಬೇಕು. ವಿಡಿಯೋ ಮಾಡ್ತಿದ್ದಲ್ಲ ಗೈಸ್, ಇಲ್ಲಾಂದ್ರೆ ಬೈತಿದ್ದೆ. ವಿಡಿಯೋ ಮಾಡೋಕೆ ಒಬ್ರು ಬೇಕಲ್ಲ, ನಾವಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಗೈಸ್ ಏನು ಗೊತ್ತಾ ಗೈಸ್, ನಾನು ಅವ್ರಿಗೆ ಎಂಟರ್ಟೈನ್ ಮಾಡೋಣ ಅಂತ ಬಂದಿದ್ದೀನಿ ವಿತ್ ಮೈಕ್. ಎಂಟರ್ಟೈನ್ ಮಾಡ್ತೀನಿ ಇರಿಟೇಟ್ ಮಾಡ್ತೀನೋ ಗೊತ್ತಿಲ್ಲ, ಮಾಡ್ತೀನಿ. ಎಸ್ ಸಾಂಗ್ ಹೇಳುತ್ತೆ. ಗೈಸ್ ಏನು ಗೊತ್ತಾ ಗೈಸ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಮ್ಮ ಅತ್ತೆ ನಾಚ್ಕೊಂತೈತೆ ಮಾತಾಡ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಐ ಡೋಂಟ್ ನೋ ವೈ, ಅವರಿಂದ ನಮಗೆ ಈ ಕಲೆ ಬಂದಿರೋದು ನಿಜ ಗೈಸ್. ಗೊತ್ತಾಯ್ತಾ? ಇವಾಗಲೇ ಗೊತ್ತಾಯ್ತಾ? ನಾನು ಏನು ಹೇಳೋದೇ ಬೇಡ, ಇದ್ರಲ್ಲೇ ಗೊತ್ತಾಗ್ತೈತೆ ನೋಡ್ರಿ ಅವ್ರು ಹೆಂಗೆ ಮಾಡ್ತೀನಿ. ನನ್ನ ತಂಗಿ ಹಾಡು ಹೇಳ್ತಾಳಂತೆ, ಸೊ ಅವಳ ಹತ್ರ ಹಾಡು ಹೇಳಲ್ಲ, ನಾನು ಹೇಳಿಸ್ತೀನಿ. ಗೈಸ್ ಏನು ಗೊತ್ತಾ, ಅವಳ ಫೇವ್ರೆಟ್ ಸಾಂಗ್ ಯಾವುದದು ಜೀವ ಹೂವಾಗಿದೆ, ಅದನ್ನು 2 ಲೈನ್ ಹೇಳ್ತಾಳೆ ಅಷ್ಟೇ, ಸಾಕು 2 ಲೈನ್. ನಿಮಗೋಸ್ಕರ ನನಗೆಲ್ಲ ಎಲ್ರಿಗೂ ಫೇವ್ರೆಟ್ ಸಾಂಗು. ಈಗ ಎಲ್ಲರೂ ಹೇಳ್ದೆ ಅಂತಂದ್ರೆ ಯಾರು ಅದು ಸಾಂಗೇ ಕೇಳಲ್ಲ, ಹಂಗೆ ಕೇಳಿಸ್ತೀವಿ. ಇರಲಿ ಒನ್ ಟೈಮ್ 2 ಲೈನ್ ಗೈಸ್, ನೀನು ಅವ್ರಿಗೋಸ್ಕರ ಹೇಳ್ಬೇಕು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ ಸೇರಿ ನಾನು ಜೀವ ಹೂವಾಗಿದೆ. ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈಗ ನಾನು ಹೇಳ್ದೆ ಅದೇ ಸಾಂಗ್ ಒಂದ್ಸಲ ಇಲ್ಲ ನಾನು ಆ್ಯಕ್ಚುಲಿ ಮಿನಿ ಬ್ಲಾಗ್ಸ್ ಮಾಡ್ಬೇಕಾದ್ರೆ ನಾನು ಏನು ಅನ್ಕೊಂಡಿದ್ದೆ ಅಂದರೆ ಲಿಟ್ರಲಿ ನನ್ನ ವಾಯ್ಸ್ ಚೆನ್ನಾಗಿ ಬರಲ್ಲ ಹಂಗೆ ಅಂತ ಒಂದು ವಿಡಿಯೋ ಕೊಟ್ಟು ನೋಡಿದೆ. ನಿಜವಾಗ್ಲೂ ನನಗೆ ಒಂದು ಸ್ವಲ್ಪ ಓಕೆ ಸ್ಯಾಟಿಸ್ಫೈ ಅನ್ನಿಸ್ತು, ಮಾಡ್ಬೋದು ಅನ್ನೋ ಥರ ಫೀಲ್ ಬಂತು. ಸೊ ಅದಾದಮೇಲೆ ಹಂಗೆ ಸ್ಟಾರ್ಟ್ ಮಾಡಿದೆ ಹೇಳೋಕ್ಕೆ. 1 more ಥಿಂಗ್ ಹೇಳ್ಬೇಕು ಈ ವ್ಲಾಗ್ ನೋಡೋರಿಗೆ. ನನ್ನ ಫ್ರೆಂಡ್ಸು ಎಲ್ಲರೂ, ಅದ್ರಾಗೂ ಎಲ್ಲರೂ ನಮಗೆ ಗೊತ್ತಿರೋರು ಎಲ್ಲ ವೀಡಿಯೋಸ್ ನನ್ನ ತಂಗಿ ಎಡಿಟ್ ಮಾಡಿಕೊಡ್ತಾಳೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಸುಳ್ಳು ಗಾಯ್ಸ್. ಆ್ಯಕ್ಚುಲಿ ಏನಂತ ಅಂತಂದರೆ ಸ್ಟಾರ್ಟಿಂಗ್ ಅವಳದು ಏನೋ ರೀಲ್ಸ್ ಥರ ವೀಡಿಯೋಸ್ ಇರುತ್ತಲ್ಲ, ಅದು ನಾನು ಎಡಿಟ್ ಮಾಡ್ತೀನಿ. ಡೈಲಿ ಮಿನಿ ವ್ಲಾಗು ಎಲ್ಲ ಅವಳೆಲ್ಲ ಎಡಿಟ್ ಮಾಡೋದು. ರೀಲ್ಸ್ ಥರ ಯಾವಾಗ ಎಡಿಟ್ ಅಂದರೆ ರೀಲ್ಸ್ ಥರ ಅಂದರೆ ಯಾವಾಗಾರ ಎಲ್ಲ ಎಡಿಟ್ ಮಾಡಿದ್ಮೇಲೆ ಏನಾದರೂ ಅವಳೇ ಹೇಳು ಅಂತ ಹೇಳ್ತೀನಿ. ಅದ್ರಾಗೂ ಈ ಲಾಂಗ್ ಬ್ಲಾಗ್ಸ್ ಇರುತ್ತಲ್ಲ, ಒಂದು ದಿನಕ್ಕೂ ಇಲ್ಲ ಆ ಬ್ಲಾಗ್ ನೋಡಿ ತೋರಿಸ್ಬಿಡೋಗೆ ನನಗೆ. ನಾನು ಏನಕ್ಕೆ ಮಾಡಲ್ಲ ಅಂತಂದರೆ, ನಾನು ಏನು ಮಾಡಿದ್ರೆ ಲಾಸ್ಟಿಗೆ ಬಂದು ಕರೆಕ್ಟ್ ಮಾಡ್ತಾಳೆ, ಇದೆಲ್ಲ ಅದೇ ಅಂತ. ಸುಮ್ಮನೆ ಮಾಡಿ ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಅವಳನ್ನೇ ಬಿಡ್ತೀನಿ, ನಾನೇನು ಮಾಡಲ್ಲ ಅಷ್ಟೇ. ಎಷ್ಟಾಯ್ತು ಈಗ ಇದನ್ನೇ ಮಾತಾಡ್ಕೊಂತ ಕುಂತ್ರೆ ನಮ್ಮಮ್ಮ ನಾವು ಬ್ಲಾಗ್ ಮಾಡಲಿ ಅಂದ್ಬಿಟ್ಟು ಕೆಲಸ ಮಾಡೋದು ಬಿಟ್ಟು ಕುಂತೈತೆ. ಈಗ ಇದನ್ನೇ ನಾನು ಕಂಟಿನ್ಯೂ ಮಾಡಿದರೆ ನಿಜವಾಗ್ಲೂ ಬೈತದೆ. ಸ್ಟಾರ್ಟ್ ಆಯ್ತಾ? ಏನು ಗೊತ್ತಾ ಗೈಸ್, ಫುಲ್ ಅಂದರೆ ಫುಲ್ ಟೈಮ್ ಆಗೋದು. ಅಂದರೆ ನಾರ್ಮಲಾಗಿ ಮಕ್ಕಂತಿದ್ವಿ, ಬಟ್ ಇವತ್ತು ಯಾಕೋ ಟೈಮ್ ಆಗೈತೆ ಅನ್ನೋ ಫೀಲ್ ಆಗ್ತೈತೆ. ಯಾಕೆ ಅಂತ ಗೊತ್ತಿಲ್ಲ, ಕಣ್ಣೆಲ್ಲ ಉರಿ ಬರ್ತೈತೆ. 12:09 ದೇವ್ರು ರೆಡಿಯಾಗಿತ್ತೆ, ಬಟ್ ತರ್ಸಲ್ಲ ನಾನು ಬೆಳಗ್ಗೆ ಎದ್ದು ಇನ್ನೂ ಬ್ಯಾಲೆನ್ಸ್ ಇದೆ. ಬಟ್ ಸ್ಟಿಲ್ ಒಂದು ಮಟ್ಟಕ್ಕೆ ಆಗೈತೆ. ಸೊ ಇವಾಗ ಒಂದು ಸ್ವಲ್ಪ ನೆಮ್ಮದಿಯಿಂದ ಮಲಗ್ಬೋದು. ಆಗಿಲ್ಲ ಅಂದರೆ ಬೆಳಗ್ಗೆ ಟೆನ್ಷನ್. ಅದು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಯಾವ್ಯಾವ ಟೈಮಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? 7-8 years ಆಯಿತು. ಒಂದು 7-8 years ಆಗಿದೆ. ನಮ್ಮಮ್ಮ ಹೆಂಗೆ ಅಂದರೆ ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ 6 ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು. 6 ಗಂಟೆ ಆದಮೇಲೆ ಗೊತ್ತಿಲ್ಲ ಒಟ್ಟು ಅದೇನೋ, ಒಟ್ಟು 6 ಗಂಟೆ ಒಳಗೆ ಮುಗಿಸ್ಬಿಡ್ತಾರೆ ಪೂಜೆನ ಎಲ್ಲ ಮಾಡಿಬಿಟ್ಟು. ಸೊ ಇಷ್ಟು ರೆಡಿಯಾಗಿದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಪೂಜೆ ಕಂಟಿನ್ಯೂ ಮಾಡಿ ಫುಲ್ ದೇವ್ರು ಹೆಂಗೆ ಕಾಣಿಸ್ತೈತಿ ಅಂತ ಅಂದರೆ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ತೋರಿಸ್ತೀವಿ. ಸೊ ಇವಾಗ ಮಲಗ್ತೀವಿ. ಏನು ಗೊತ್ತಾ ಗೈಸ್, ಬೆಳಗ್ಗೆ ಬೇಗ ಎದ್ದಾಳಬೇಕು ಅಂತ ಅಂದ್ಕೊಂಡ್ವಿ, ಹೇಳೋಕ್ಕಾಗಲಿಲ್ಲ, ಏನೂ ಮಾಡೋಂಗಿಲ್ಲ. ಈ ವರ್ಷ ನಮ್ಮಿಂದ ಒಂದು ಸ್ವಲ್ಪ ಪೂಜೆ ಲೇಟ್ ಆಗ್ತೈತೆ.
ನನ್ನ ತಂಗಿ ಅವಾಗ್ಲಿಂದ ಹೂವು ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆ ಹೂವು ಅವಾಗ್ಲಿಂದ ಕಿತ್ ಬೀಳ್ತೈತಿ. ಅವಳಿಗೆ ಸಖತ್ ಅಂದರೆ ಸಖತ್ ಸಿಟ್ಟು ಬರ್ತೈತಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ಎಸ್, ಇವಾಗೆಲ್ಲ ರೆಡಿ ಆಗೈತೆ, ಪೂಜೆ ಮಾಡಬೇಕು. ಈ ವರ್ಷ ನಾನು ಪೂಜೆ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನನಗೂ ಗೊತ್ತಿಲ್ಲ, ಅದು ಸಡನ್ ಪ್ಲ್ಯಾನ್. ಸೊ ಬೆಳಗ್ಗೆ ಎದ್ದು ಅದರಲ್ಲೂ ಸ್ಯಾರಿ ಅಂತೂ ಪ್ಲ್ಯಾನೇ ಇರಲಿಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಅಂತಾರಲ್ಲ ಹಂಗೆ. ಸೊ ಪೂಜೆ ಸ್ಟಾರ್ಟ್ ಮಾಡೋಣ, ಕಂಕಣ ಕಟ್ಸ್ಕೊಂಡು. ಸೊ ನನ್ನ ಫೇವ್ರೆಟ್ ಕಂಕಣ ಕಟ್ಸ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಗೈಸ್ ನಾನು ಏನೂ ರೆಡಿ ಆಗಿಲ್ಲ ಗೈಸ್, ಆಮೇಲೆ ರೆಡಿ ಆಗ್ತೀನಿ, ಟೈಮ್ ಇಲ್ಲ. ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಮಾಡಿ ರೆಡಿಯಾಗಿ ಆಮೇಲೆ ನಿಮ್ಗೆ ಬಾಯ್. ನಮ್ದು ಇವತ್ತು ಕಾಲೇಜ್ ಐತೆ, ಒಳ್ಳೆ ಸ್ಕೂಲ್ ಥರ. ಹಬ್ಬ ಇದ್ರೂ ಕೊಡಲ್ಲ, ಏನೂ ಇಲ್ಲ, ಅಂದರೆ ಹೋಗಬೇಕು, ಅದಕ್ಕೆ ಹೋಗ್ತಿದ್ದೀನಿ. ಬಾಯ್ ಗಾಯ್ಸ್. ಏನು ಗೊತ್ತಾ ಗೈಸ್, ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದು 9 ಕಂಕಣ ಕಟ್ಕೋಬೇಕಂತೆ. ಸೊ ನಾನು ಕಟ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್, ಯಾವುದೂ ಪ್ಲ್ಯಾನ್ ಇಲ್ಲ. ಸೊ ನಾನು ಪೂಜೆ ಮಾಡೋದು ಬೆಳಗ್ಗೆ ಪ್ಲ್ಯಾನ್ ಮಾಡಿರೋದು. ಅದಾದಮೇಲೆ ಇವತ್ತು ನನ್ನ ತಂಗಿ ಕಾಲೇಜ್ ಇದೆ, ಅವಳು ಇರಲ್ಲ, ಎಲ್ಲ ನಾನು ಮಾಡಿದ್ದೀನಿ. ಇವಾಗ ವಿಡಿಯೋ ಪೂಜೆ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಪೂಜೆ ಎಲ್ಲ ಆಗೈತೆ. ತುಪ್ಪದ ದೀಪ ಬೆಳಗ್ಬಿಟ್ಟು ಎಡೆ ಹಿಡಿದ್ರೆ ಎಲ್ಲ ಪೂಜೆ ಮುಗೀತು. ಆ್ಯಂಡ್ ಅಷ್ಟೇ. ಆಮೇಲೆ ಅತ್ತೆ ಅದೇನಕ್ಕೆ ಅದೇ ಹೇಳು. ಪೂಜೆ ವರಮಹಾಲಕ್ಷ್ಮಿ ಪೂಜೆ ವರ್ಷ ಮಾಡ್ತೀವಲ್ಲ, ಈ ವರ್ಷ ಮಾಡಿದಾಗ ಈ ಪೂಜೆ ಎಲ್ಲ ಮುಗಿದಿಂದ 5 ಜನ ಮುತ್ತೈದೆಯರನ್ನ ಕರೆದು ಉಡೆ ತುಂಬಕ್ಕಿದ್ನ ಅರ್ಶಿನ ಕುಂಕುಮ ಕೊಟ್ಟು ಉಡೆ ತುಂಬಿ ಕಳ್ಸೋದು. ಪೂಜೆ ಹೆಂಗಾಗೈತಿ? ಪೂಜೆ ಹೋದ ವರ್ಷ ಸಾಧಾರಣ ಆಯ್ತು, ಈ ವರ್ಷ ಲಕ್ಷ್ಮಿ ಗ್ರಾಂಡಾಗಿ ಆಗಿದ್ದಾಳೆ. ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಇನ್ನು ಗ್ರಾಂಡಾಗಿ ಆಗ್ತಾಳೆ ಅಲ್ವಾ? ನಾನು ಹೆಂಗೆ ಮಾಡಿದ್ದೀನಿ ನೀನು ಸೂಪರ್ ಆಗಿ ಮಾಡಿದ್ದಿ ಅಲ್ವಾ? ಯಾರು ನಾನು ಅಮೇಘನ ಗೌಡ _17121. ನನಗೆ ಈ ಥರ ಎಲ್ಲ ಇಸ್ಕೊಳ್ಳೋದು ಅದು ಇದು ಒಂದು ಸ್ವಲ್ಪ ಇಷ್ಟ ಆಗ್ತತಿ. ಅದೇನೋ ಒಂಥರ ಕ್ರೇಜ್, ಚೆನ್ನಾಗಿ ಬರ್ತೈತೆ. ಅದೊಂಥರ ಏನೋ ಖುಷಿ ಇಸ್ಕೊಳ್ಳೋಕ್ಕೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಪೂಜೆ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ. ಆ್ಯಕ್ಚುಲಿ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಅಮ್ಮ ಮಾಡಬೇಕು ಅಂತ ನನಗೆ ಈ ಥಾಟೇ ಬರಲಿಲ್ಲ. ನಿನ್ನೆ ರ್ಯಾಂಡಮಾಗಿ ಅಂದ್ಕೊಂಡೆ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅದೇನೋ ಗೊತ್ತಿಲ್ಲ, ದೇವರೇ ನಾನು ಮಾಡಬೇಕು ಅಂತ ಇತ್ತು, ಏನೋ ಗೊತ್ತಿಲ್ಲ, ಅಮ್ಮ ಮಾಡೋಂಗಿರಲಿಲ್ಲ. ಸೊ ನಾನು ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ಈ ವರ್ಷನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ನೋಡೋಣ ಏನಾಗುತ್ತೆ ಅನ್ನೋ ದೇವರಲ್ಲಿ. ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸತಿ ಹಿಂಗಾಗಿದೆ. ಆ್ಯಂಡ್ ಈ ಸೀರೆ ಪ್ಲ್ಯಾನು ಎಲ್ಲ ನನಗೆ ಪ್ಲ್ಯಾನೇ ಇರಲಿಲ್ಲ, ಎಲ್ಲನೂ ಮತ್ತೆ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೆಂಗೆ ಕಮೆಂಟ್ ಮಾಡಿರಿ. ಎಲ್ಲ ಬೇಗ ಸೀರೆ ಹುಡ್ಕೊಂಡೇ ಮಾಡಿಬಿಡು, ಫಸ್ಟ್ ವರ್ಷ ಮಾಡ್ತಿದ್ದೀಯ ಅಂತ ಅಂದ್ಬಿಟ್ಟು ಮಾಡು ಅಂದರು. ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟೇ, ಇನ್ನೇನಿಲ್ಲ. ನನ್ನ ತಂಗಿ ಇಲ್ಲ, ಇವತ್ತು ಕಾಲೇಜಿಗೆ ಹೋಗಿದ್ದಾಳೆ. ಅವಳು ಒಬ್ಬಳಿದ್ದರೆ ಚೆನ್ನಾಗಿರೋದು. ರಜಾ ಹಾಕು ಅಂದರೆ ಫುಲ್ ಯಾರೋ ಬರ್ತಿದ್ದಾರೆ ಅಂತ ಅವಳು ಹಾಕೋಕ್ಕಾಗಲಿಲ್ಲ. ಸೊ ಇಷ್ಟೇ, ಪೂಜೆ ಆಯಿತು. ಇವಾಗೆಲ್ಲ ಪೂಜೆ ಆಯಿತು. ಸ್ವಲ್ಪ ಉಡಿ ಕೊಡಬೇಕು ಮುತ್ತೈದೆಯರಿಗೆ, 5 ಜನ ಮುತ್ತೈದೆಯರಿಗೆ ಅಷ್ಟೇ, ಇನ್ನೇನಿಲ್ಲ. ನಾನು ಏನು ರೆಡಿನೇ ಆಗಿಲ್ಲ, ಕಾಯಿಸಿ ಇಷ್ಟ ಆಗೈತಿ. ಆ್ಯಂಡ್ ಹೊಟ್ಟೆ ಹಸಿತೈತಿ, ಊಟ ಮಾಡಿಲ್ಲ. ಏನು ಗೊತ್ತಾ, ಫಸ್ಟ್ ಟೈಮ್ ಮಾಡಿದ್ರು ಕೂಡ ನಾನು ಏನು ತಿನ್ನಲಿಲ್ದಂಗೆ ಕುಡಿಲಿಲ್ದಂಗೆ ಮಾಡಿದ್ದೀನಿ, ತುಂಬ ಏನದು ಭಕ್ತಿಯಿಂದ. ಸೊ ಬುಕ್ಸ್ ಒಂದು ಓದಬೇಕಿತ್ತು, ಅದನ್ನು ಓದಿ ಮುಗಿಸ್ದೆ. ಒಂಥರ ಏನೋ ಖುಷಿ, ನನಗೆ ಒಂಥರ ಖುಷಿ ಫೀಲ್ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಅಮ್ಮಂಗೆ ತುಂಬ ಖುಷಿ ಆಗ್ತೈತೆ ಗೈಸ್. ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಪೂಜೆನೇ ಮಾಡಲ್ಲ, ಯಾಕೆ ಸುಳ್ಳು ಹೇಳಿ. ನಾನು ಮಾಡಿರೋದೇ ಫಸ್ಟ್ನೇ ಪೂಜೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಸೊ ಹಿಂಗೆ ಮಾಡಿದ್ದೀನಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.